ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು. ಕಣವ ಮಾರ್ಟ್ ಅರ್ಪಿಸುವ ಪಬ್ಲಿಕ್ ಟಿವಿ ಬೆಳಕು ಕಾರ್ಯಕ್ರಮದ 106ನೇ ಸಂಚಿಕೆ 2ನೇ ಭಾಗಕ್ಕೆ ಹೋಗ್ತೀನಿ. ಪವರ್ಡ್ ಬೈ ಇಂಡಸ್ 555 TMT ಮತ್ತು SSC ಕಾಂಕ್ರೀಟ್ ರೆಡಿ ಮಿಕ್ಸ್ ಸಹಯೋಗದೊಂದಿಗೆ. ಈ ಇದು ಬಂದಿರೋದು ಬೆಳಗಾವಿಯಿಂದ. ಇದನ್ನು ಬಹುಶಃ ನಮ್ಮವ್ರು ಯಾಕೆ ತೊಗೊಂಡಿರ್ತಾರೆ ಅಂದರೆ, ಬೆಳಕು ಅಂತಂದರೆ ಏನು, ನಮ್ಮವ್ರಿಗೊಂದು ಕಾನ್ಸೆಪ್ಟ್ ಇದ್ದಂಗಿದೆ. ಪದೇ ಇದನ್ನು ನನಗೆ ಬಂದು ಹೇಳ್ತಿರ್ತಾರೆ ಪಾಪ. ಸರ್ ಇದೊಂದು ಈ ಥರದ ಕೇಸ್ ಬಂದಾಗ ಮಾತ್ರ ನಾವು ತಡಿಬೇಡಿ, ನಾವು ಹೋಗ್ಬಿಡ್ತೀವಿ ಮುಂದಕ್ಕೆ. ಯಾಕೆ ಅಂದರೆ, ಬೆಳಕು ಅಂದರೆ ಏನು? ದೀಪ ಅಂದ್ರೇನು? ಕಾಣಿಸೋದು ಎಲ್ಲನೂ ಚೆನ್ನಾಗಿ. ಕಣ್ಣು ಅಂದ್ರೇನು? ಕಾಣಿಸ್ಬೇಕು. ಹಾಗಾಗಿ ನಿಜವಾದ ಬೆಳಕಿನ ಅರ್ಥ ಸರ್ ಇದು, ಅದಕ್ಕೆ ತಗೋತೀವಿ ಅಂತ. ಹಾಗಾಗಿ ಇದೊಂದ್ಸರಿ ಅವಾಗವಾಗ ಇಂಥ ಕೇಸ್ ನಮ್ಮ ಹತ್ರಕ್ಕೆ ಬರುತ್ತೆ. ಬಟ್ ಬಂದಿದ್ದವೆಲ್ಲ ಸಾಲ್ವ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಎಷ್ಟೋ ಸರಿ ಮೆಡಿಕಲಿ ಸಾಲ್ವ್ ಆಗಲ್ಲ. ಈ ಪ್ರಕರಣ ಸಾಲ್ವ್ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ ಮತ್ತು ವಿಶ್ವಾಸ. ಬೆಳಗಾವಿ ಚಿಕ್ಕೋಡಿ ತಾಲೂಕಿನ ಕರಗಾಂವ್ ಗ್ರಾಮದಿಂದ ಬಂದಿರೋದು. ನೋಡಿ. ಹೀಗೆ ತಲೆ ಮೇಲೆ ಕೈ ಇಟ್ಕೊಂಡು ಚಿಂತಾಜನಕ ಸ್ಥಿತಿಯಲ್ಲಿ ಕುಳಿತವರ ಹೆಸರು ನಿರಂಜನ ಶೇಡಬಾಳೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕರ್ಗಾಂವ ಗ್ರಾಮದ ನಿವಾಸಿ ನಿರಂಜನ ಕಳೆದ 4 ವರ್ಷಗಳ ಹಿಂದೆ ಖಾಸಗಿ ಕಂಪನಿಯಲ್ಲಿ ಕಾರ್ಯನಿರ್ವಹಿಸಿ ತಮ್ಮ ಕುಟುಂಬವನ್ನು ಸಾಕಿ ಸಲಹುತ್ತಿದ್ದರು. ಎಲ್ಲವೂ ಚೆನ್ನಾಗಿತ್ತು. ಆದ್ರೆ ವಿಧಿಯ ಆಟ ನೋಡಿ, ಏಕಾಏಕಿ ಇವರ 2 ಕಣ್ಣುಗಳಿಗೂ ಕತ್ತಲೆ ಆವರಿಸಿಬಿಟ್ಟಿತು. ಇವರ ಬಲಗಣ್ಣು ಸ್ವಲ್ಪ ಮಟ್ಟಿಗೆ ಕಾರ್ಯನಿರ್ವಹಿಸಿದರೂ ಸ್ಪಷ್ಟವಾಗಿ ಕಾಣುವುದಿಲ್ಲ. ಬೆಂಗಳೂರಿನ ವೈದ್ಯರು ಶಸ್ತ್ರಚಿಕಿತ್ಸೆ ಮಾಡಿದರೆ ದೃಷ್ಟಿ ಬರುವ ಸಾಧ್ಯತೆ ಇದೆ ಎಂದರೂ ಶಸ್ತ್ರಚಿಕಿತ್ಸೆಗೆ ಹಣವಿಲ್ಲದೆ ಪರದಾಡುತ್ತಿದ್ದಾರೆ ಈ ವ್ಯಕ್ತಿ. ಯಜಮಾನ ಕಂಡು ಕಾಣದೆ ಮನೆಯಲ್ಲಿ ಕುಳಿತುಕೊಂಡ ಮೇಲೆ ಪತ್ನಿ ಮನೆ ನಡೆಸಲು ಖಾಸಗಿ ಕಂಪನಿಯ ಕೆಲಸಕ್ಕಾಗಿ 2 ಮಕ್ಕಳನ್ನು ಕರೆದುಕೊಂಡು ತವರು ಮನೆಗೆ ಹೋಗಿದ್ದಾರೆ. ತಿಂಗಳಲ್ಲಿ 2 ಬಾರಿ ಮನೆಗೆ ಬಂದು ಹೋಗುತ್ತಾರೆ. ಹೀಗಾಗಿ ಇವರ ತಾಯಿನೇ ಇವರಿಗೆ ಆಶ್ರಯ. ನನ್ನ ಮಗನಿಗೆ ಆಸ್ಪತ್ರೆಗೆ ತೋರಿಸಲು ನಮ್ಮ ಬಳಿ ಹಣ ಇಲ್ಲ, ನಾನು ಇರುವವರೆಗೂ ಇವನನ್ನ ನೋಡಿಕೊಳ್ಳಬಹುದು, ಮುಂದೆ ಇವನ ಕಥೆ ಏನು ಎಂದು ನಿರಂಜನ ತಾಯಿ ದುಃಖ ವ್ಯಕ್ತಪಡಿಸುತ್ತಾರೆ. ಒಟ್ಟಿನಲ್ಲಿ ದುಡಿದು ಮನೆ ನಡೆಸಬೇಕಿದ್ದ ನಿರಂಜನ ಬಾಳಿನಲ್ಲಿ ಕತ್ತಲೆ ಆವರಿಸಿದೆ. ಕಣ್ಣು ಬಂದರೆ ಸ್ವಾಭಿಮಾನದಿಂದ ಬದುಕುತ್ತೇನೆ ಎನ್ನುತ್ತಿರುವ ಈ ವ್ಯಕ್ತಿಗೆ ಅಗತ್ಯ ಚಿಕಿತ್ಸೆ ದೊರೆತರೆ ಇವರ ಬಾಳಿನಲ್ಲಿ ಬೆಳಕು ಮೂಡುತ್ತೆ ಎಂಬ ಆಶಯದೊಂದಿಗೆ ಈ ಕಥೆಯನ್ನ ನಿಮ್ಮ ಮುಂದೆ ಇಡುತ್ತಿದ್ದೇವೆ. ಆಲ್ ರೈಟ್, ಈಗ ದೃಷ್ಟಿಯನ್ನು ಕಳೆದುಕೊಂಡಿರೋ ನಿರಂಜನ್ ನನ್ನ ಜೊತೆ ಇದ್ದಾರೆ. ನಿರಂಜನ್, ಶಿವಾನಂದ್, ನಿರಂಜನ್. ಹಾಂ ಸರ್. ನಾನು ಕಾಣಿಸ್ತಾ ಇದ್ದೀನಾ? ಅಷ್ಟು ಕ್ಲಿಯರಿಟಿ ಬರೋಲ್ಲ ಸರ್. ಹೆಂಗಿದ್ದೀನಿ? ಅಷ್ಟು ರಫಾಗಿ ಹೇಳಿ, ಹೆಂಗಿದ್ದೀನಿ ಗೊತ್ತಾಗಲ್ಲ ಸರ್. ಅಷ್ಟು ಎಕ್ದಮ್ಲಿ ಅಂದ್ರೆ ನೀವು ಕುಂತದ್ದು ನಾ ಕುಂತದ್ದು ಡಿಸ್ಟೆನ್ಸ್ ಜಾಸ್ತಿ ಇದೆಯಲ್ಲ ಸರ್, ಆ ರೀತಿಯಾಗಿ ಕ್ಲಿಯರಿಟಿ ಗೊತ್ತಾಗಲ್ಲ. ಓಕೆ, ಇದು ಕಾಣುತ್ತಾ? ಇಲ್ಲ ಸರ್, ಅಷ್ಟು 1-1.5 ಫುಟ್ ಮುಂದೆ ಅಷ್ಟೇ ಕಾಣ್ತದೆ ಅಷ್ಟೇ. ಹಾಂ ಸರ್. ನೀವೇನಾಗಬೇಕು ಇವ್ರಿಗೆ? ಅವರಿಗೆ ಅವರು ಕಸಿನ್ ರಿಲೇಟಿವ್ ಸರ್. ನಮ್ಮ ಮಮ್ಮಿ ಅಣ್ಣ ಮಾವನ ಮಗ ರೀ. ಈಗ ನೀವೇನು ಮಾಡ್ತಾ ಇದ್ದೀರಿ ಸರ್? ಇವಾಗಂತೂ ನಾನು ಮನೆಯಲ್ಲಿದ್ದೇನೆ. ಅವಾಗವಾಗ ತಾಯಿಯವರಿಗೆ ಸ್ವಲ್ಪ ಸಹಾಯ ಮಾಡ್ತೇನೆ. ಏನು ಸಹಾಯ ಮಾಡ್ತೀರಿ ನೀವು? ಅಂದರೆ ನನ್ನ ಕಡೆಯಿಂದ ಎಷ್ಟು ಆಗ್ತಿದೆಯಲ್ಲ ಸರ್ ಅಷ್ಟು ಮಾಡ್ತೇನೆ. ಅಂದರೆ ಇವಾಗ ಓದಿರೋದೇನು? ನಾ ಡಿಪ್ಲೊಮಾ ಸರ್. ಏನು ಡಿಪ್ಲೊಮಾ? ಡಿಪ್ಲೊಮಾ ಆಟೋಮೊಬೈಲ್ ಸರ್. ಆಟೋಮೊಬೈಲ್. ಎಲ್ಲಿ ಕೆಲಸ ಮಾಡ್ತಿದ್ರಿ? ನಾ ಮೊದಲು ಬಾಂಬೆದಲ್ಲೇ ಇದ್ದೆ ಸರ್. ಬಾಂಬೆ? ಹಾಂ ಸರ್. ಕಾಂದೋಲಿ MRDC ಇದ್ದೆ. ಚೆನ್ನಾಗಿತ್ತ ಸಂಬಳ ಎಲ್ಲ? ನಾ ಬಿಟ್ಟು ಬಂದೆ ಸರ್ 2010 ಅವಾಗ 32 ಪೇಮೆಂಟ್ ಇತ್ತು ಸರ್. ಯಾಕೆ ಹೋಯ್ತು ಕಣ್ಣು? ಆಮೇಲೆ ಸರ್ ಇಲ್ಲಿ 32 ಪೇಮೆಂಟ್ ಇದ್ಮೇಲೆ ಯಾಕೆ ಕಷ್ಟ ಏನು ಬಂತು? ನೀವೇನಾರು ಮಾಡ್ಬೋದಿಲ್ಲ? ಅವಾಗ ಸ್ವೈನ್ ಫ್ಲೂ ಅಂತ ಬಾಂಬೆದಲ್ಲಿ ಜಾಸ್ತಿ ಇತ್ತಲ್ಲ ಸರ್, ಆ ಟೈಮ ಸ್ವಲ್ಪ ಎಂಟ್ರಿಂಗ್ ಆಯ್ತು. ಮನೆಗೆ ಬಂದೆ, ನಮ್ಮ ತಂದೆ ತಾವರು ಬೇಡ ಹೋಗೋದು ಬೇಡ ಇಲ್ಲೇ ನೋಡ್ಕೊಂಡು ಬಿಡಿಸಿದ್ರು. ಆಮೇಲೆ 2011 ಬೆಳಗಾಂದಲ್ಲಿ ಒಂದು ಬ್ರಾಂಚ್ ಇದೆ ಸರ್, ಶಾಂತೇಶ ಮೋಟರ್ಸ್ ಅಂತಂದು, ಮಾರುತಿ ಸುಜುಕಿಯಲ್ಲಿ. ಆ ಸುಜುಕಿಯಲ್ಲಿ ಜಾಯ್ನ್ ಆಗಿ ಒಂದು 3 ವರ್ಷ ಆದೆ. 3 ವರ್ಷ ಆದ ನಂತರ ಸಡನ್ಲಿ ಬಂದು ಡ್ಯೂಟಿಗೆ ಹೋಗಿದ್ದೆ. ಡ್ಯೂಟಿಯಿಂದ ರಿಟರ್ನ್ ಬರೋದಾಗ ಕಣ್ಣು ಹೋಗಿಬಿಡ್ತು ನಂದು. ಹೆಂಗೆ? ಬೈಕ್ ಮೇಲೆ ಸರ್. ಅದೇನು ಪೂರ್ಣಲ್ಲ, ಬೈಕ್ ಹೋಗುವಾಗ ಪೂರ್ಣ ಕತ್ತಲಾಗಿ ಬಿಡ್ತಲ್ಲ, ಕಣ್ಣಿಗೆ ಚಕ್ರ ಬರ್ತಿದೆ ಅಂತೆಲ್ಲ ಅಸಹ್ಯ ಆಗಿಬಿಡ್ತದೆ. ಡಾಕ್ಟ್ರ್ ಏನಂದ್ರು? ಅವಾಗೆಲ್ಲ MRI ಮಾಡಿಸ್ಬೇಕಂತಂದು. ಬೈಕ್ ಮೇಲೆ ಹೋಗ್ತಾ ಇದ್ದ ಕಣ್ಣು ಹೋಯ್ತಾ? ಹಾಂ, ಹೋಗೋ ಮೂಮೆಂಟ್ನಲ್ಲಿ ಎಕ್ದಮ್ ಕಣ್ಣಿಗೆ ಕತ್ತಲ್ಲಿ ಬಂದಂಗೆ ಆಯಿತು. ಕೇಳಲಿಲ್ಲಪ್ಪ ಈ ಟೈಪ್ ಎಲ್ಲ. ಚಕ್ರ ಬರ್ತಿತ್ತು ಅಂತಾರಲ್ಲ ಸರ್, ಆಸೆಮ್ ಆಯಿತು. ಅಲ್ಲ, ಯಾಕಾತಂತ ಡಾಕ್ಟರ್ ಅದೇ ಸರ್ ದವಾಖಾನೆಗೆ ಹೋದ್ಮೇಲೆ ಹೇಳಿಲ್ವೇನವ್ರ? ಹೇಳಿದ್ರು ಸರ್, ಅವ್ರು ಏನು ಗ್ಯಾರಂಟಿ ಇಲ್ಲಿ ಬೆಳಗಾವದಲ್ಲಿ ಲಿಕ್ವಿಡಲ್ಲಿ ಹಾಸ್ಪಿಟಲ್ ತೋರಿಸಿದ್ರು. ಏನಂದ್ರು ಡಾಕ್ಟರ್? MRI ಮಾಡಿದ್ರು. MRI ಮಾಡಿ ರಿಪೋರ್ಟ್ ಬಂದ ನಂತರ ಒಂದು ನರ ಫ್ಲಾಟ್ ಆಗಿದೆ ಅಂತಂದರು. ಈಗ ಅದಕ್ಕೆ ಏನು ಮಾಡಬೇಕು ಅಂತಾರೆ ಅವ್ರ? ಅದಕ್ಕೆ ಅಡ್ಮಿಟ್ ಮಾಡಿ, ಅದು ಅಡ್ಮಿಟ್ ಒಂದು 15 ಡೇಸ್ ಅಡ್ಮಿಟ್ ಇದ್ದೆ ಸರ್. ಎಲ್ಲ ಓಕೆ, ICUದಾಗೆಲ್ಲ ಆಯಿತು.
ಮುಂದೆ ಪುನಃ ಒಂದು ವರ್ಷ ಫುಲ್ ರಿಕವರ್ ಆದ ನಾನು ಅದು ಹೊರಗೆ ಬಂದ ನಂತರ. ಆ ನಂತರ ಒಂದು ವರ್ಷ ಆದ 2 ತಿಂಗಳಿಗೆ ನಮ್ಮ ತಂದೆಯವ್ರು ತೀರ್ಕೊಂಡ್ರು. ಅವ್ರು ತೀರ್ಕೊಂಡು 4 ತಿಂಗಳು ಕಂಪ್ಲೀಟ್ ಆಗಲಿಲ್ಲ, ನಾನು ಸಡನ್ಲಿ ಕಣ್ಣಾಗೋಗ್ಬಿಟ್ರು ಸರ್. ಈಗಲೂ ನಿಮಗೆ ಡಾಕ್ಟ್ರು ಯಾಕೆ ಆಗೈತಿ ಹಿಂಗೆ ಅಂತೇನು ಹೇಳಿಲ್ಲೇನವ್ರ? ಅದು ನರದೋಷ ಅಂತ ಹೇಳ್ತದೆ, ಅದೇ ರಿಪೇರಿ ಆಗ್ತದೇನ? ಆಗ್ತಿದೆ ಅಂತ ಹೇಳಿದ್ದಾರೆ. ಹೆಂಗೆ ಆಗ್ತದಂತೆ? ಇಲ್ಲಿ ಅಂದ್ರೆ ಇದು ಹಾರ್ಟ್ ಬ್ಲಾಸ್ಟಿಂಗ್ ಮಾಡ್ತಾರಂತಾರಲ್ಲ, ಆ ಸೇಮ್ ನರ ಬ್ಲಾಸ್ಟಿಂಗ್ ಎಲ್ಲೆಲ್ಲಿ ಬ್ಲಾಕ್ ಇದೆಯಲ್ಲ ಅಲ್ಲಿ ಕ್ಲಿಯರ್ ಮಾಡಿದ್ರೆ ಆಗುತ್ತೆ ಅಂತಂದಿದ್ರು. ಯಾಕಾಗೈತಿ ಹಿಂಗೆ ಅಂತ ಏನು ಹೇಳಿಲ್ಲೇನದ? ಎಲ್ಲ ಕೇಳಿಲ್ಲ ಸರ್. ಮತ್ತು ಮಾಡಿಸ್ರಿ, ಮಾಡ್ಸೋಕ್ಕೇನು ಪ್ರಾಬ್ಲಮ್ ಆಗೈತಿ ನಿಮಗೆ? ಸರ್ ದುಡ್ಡಿನ 32,000 ಸ್ವಲ್ಪ ಸಂಬಳ ಕಡಿಮೆ ಐತೇನೆ, ಬಂದಿದ್ದು ರೊಕ್ಕ ಎಲ್ಲ ಏನು ಮಾಡಿದ್ರಿ ಹಂಗಾರೆ? ಸರ್ ಮ್ಯಾರೇಜ್ ಆಯ್ತಲ್ಲ, ಮ್ಯಾರೇಜ್ ಅದಲ್ಲ ಅಲ್ಲಿ ಇಲ್ಲಿ ಕೆಟ್ಟಿರ್ತದೆ. ನಮ್ದು ಗರೀಬ್ ಫ್ಯಾಮಿಲಿ ಅಲ್ಲ ಸರ್. ಈಗ ಏನು ಮಾಡ್ತೀರಿ? ಈಗ ಮನ್ಯಾಗ ಏನೈತಿ ಈಗ ಮನ್ಯಾಗ ಏನ ಸರ್ ಇದ್ದು ಎಲ್ಲರೂ ಅಂದ್ರೆ ನಮ್ಮ ಮಿಸ್ಸಸ್ ಮದರ್ದು ಎಲ್ಲ ಗೋಲ್ಡನ್ನೆಲ್ಲ ಮಾರಿ ಹಾಸ್ಪಿಟಲ್ ತೋರಿಸಿದೆ. ಆಮೇಲೆ ಇದು ಸ್ವಲ್ಪ ಹೊಲನ ಅದನ್ನೂ ಅಡ ಇಟ್ಟು ಅದನ್ನದು ಮಾಡಿದೆ. ಈಗ ಒಂದು ಸ್ವಲ್ಪ ಆಸ್ತಿ ಇದೆ, ಅದರಲ್ಲಿ ನಾನು ನನ್ನ ತಮ್ಮ ಇಬ್ಬರು ಹೆಸರಲ್ಲಿ 25 ಲಕ್ಷ ಲೋನ್ ಇದೆ. ಇವಾಗ ನನ್ನ ಮಿಸ್ಸಸ್ಸು ದಿನಗೂಲಿ ಥರ ಹೋಗ್ತಿದ್ದಾಳೆ. ನನಗೆ 2 ಮಕ್ಕಳು, ಅವು ಮಕ್ಕಳು ಸ್ಕೂಲ್ ಅದು ಅವ್ಳಿಗೆ ಇದೆ, ನನಗೇನಿಲ್ಲ. ಅಂದರೆ ಕೊಡ್ತಾಳೆ ವೀಕ್ದಲ್ಲಿ ಒಂದು ಟೈಮ್ದಾಗ ಬಂದು 500,000 ಕೊಟ್ಟು ಹೋಗ್ತಾಳೆ ಅಷ್ಟೇ. ಪಾಪ ಆಕೆ ಕೈಲೂ ಬರಬೇಕಲ್ಲ, ಅದಲ್ಲ ಸರ್. ಆಕೆಗೂ ದುಡ್ಡು ಬರಬೇಕಲ್ಲ. ಆಕೆಗೆ ಲಕ್ಷ ಬಂದರೂ ಏನಾದ್ರು ಮಾಡ್ಬೋದಪ್ಪ, ಆಕೆಗೂ ಬರಬೇಕಲ್ಲ ಪಾಪ, ಮಕ್ಕಳು ನೋಡ್ಬೇಕಲ್ಲ ಆಕೆ. ಅದೇ ಸರ್, ಅಂದ್ರೆ ಅವ್ರ ತಾಯಿ ತಂದೆಯವ್ರ ಮನೇಲಿ ಅಲ್ಲಿ ಇರ್ತಾಳೆ, ಅಲ್ಲಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತೀವಿ. ಎಷ್ಟು ವರ್ಷ ಕೆಲಸ ಮಾಡಿದ್ದೀರಿ ನೀವು? ಎಲ್ಲಿ ಸರ್? ಬಾಂಬೆಲಿ 4 ವರ್ಷ ಮಾಡೀನಿ ಸರ್. 4 ವರ್ಷ. ಅಷ್ಟು ದುಡ್ದಿದ್ದು ದುಡ್ಡೆಲ್ಲ ಮದುವೆ ಖರ್ಚು ಮಾಡಿದ್ರ? ಮದುವೆ ಸರ್, ಮತ್ತು ಹಾಗೆ ಸಣ್ಣಪುಟ್ಟ. ಓಕೆ, ಒಂದು ಕಂಡೀಷನ್ ಹಾಕ್ತೀನಿ ಹಂಗಾರೆ. ಇವತ್ತು ನಿಮ್ಮ ಕೈಲಿ ರೊಕ್ಕ ಇಲ್ಲದೆ ಇರ್ಬೋದು, ಕಣ್ಣಿನ ಪ್ರಶ್ನೆ ಆಗಿದ್ದರಿಂದ ಇದಕ್ಕೆ ಹೆಲ್ಪ್ ಮಾಡ್ತೀನಿ ನಾನು. ನಿಮ್ಮನ್ನು ಇಲ್ಲಿ ನಮ್ಮ ನಾರಾಯಣ ಹೃದಯಾಲಯಕ್ಕೆ ಕಳಿಸ್ಕೊಡ್ತೀನಿ, ಅವ್ರು ಅಲ್ಲಿ ಮಾಡ್ತಾರೆ ಇದನ್ನು. ಅದು ಏನಾಗುತ್ತೆ ಅದು ಮಾಡಲಿ, ಅದೇನು ಖರ್ಚಾಗುತ್ತೆ ಮಾಡೋಣ ಬೇಕಾರೆ. ಆದರೆ ನೀವು ನೌಕರಿಗೆ ಸೇರಿ ಆ ದುಡ್ಡು ವಾಪಸ್ ಕೊಡಬೇಕು. ಕಣ್ಣು ಕರೆಕ್ಟ್ ಆಗಿದ್ಮೇಲೆ ನೌಕರಿ ಸೇರಿ ಅವ್ರು ದುಡ್ಡು ವಾಪಸ್ ಕೊಡ್ಬೇಕು. ಆಮೇಲೆ ಕೊಡ್ತೇನೆ ಸರ್, ಕೊಡ್ತೇನೆ. ಕೊಡಲೇಬೇಕು, ಕೊಡ್ತೀನಿ ಅಲ್ಲ, ಕೊಡಲೇಬೇಕು, ಕೊಡ್ತೇನೆ ಸರ್. ಆ ಕಂಡೀಷನ್ ಇದ್ರೆ ಮುಂದಕ್ಕೆ ಹೋಗೋಣ. ಹೌದು ಸರ್. ಯಾಕಂದರೆ ನಿಮ್ಮ ಕೇಸು ನನ್ನ ಹತ್ರ ಮಾಮೂಲು ಬರೋ ಕೇಸ್ ಇದ್ದಂಗೆ ಇಲ್ಲಿದೆ. ಆದರೆ ಈಗ ನಾನು ಹೇಳ್ತೀನಿ ಡಾಕ್ಟ್ರಿಗೆ, ಅವ್ರು ಮಾಡಲಿ ಅದನ್ನು, ಅದೇನೇನು ಆಗ್ತದೆ ಅದು ರಿಪೇರಿ ಆಗೋದಾದ್ರೆ ಗ್ಯಾರಂಟಿ ಮಾಡಿಕೊಡ್ತಾರೆ. ಆದರೆ ಆಗದೆ ಇದ್ರೆ ನಂಗೆ ಗೊತ್ತಿಲ್ಲ. ಆದರೆ ಅದು ಒಳ್ಳೆ ಆಸ್ಪತ್ರೆ, ಅದು ಕಣ್ಣಿಂದಕ್ಕೆ ಗೊತ್ತಾಯ್ತಾ? ನಾರಾಯಣ ನೇತ್ರಾಲಯ ಅಲ್ಲಿರೋದು ಡಾಕ್ಟರ್ ಭುಜಂಗ್ ಶೆಟ್ರ್ ಇದ್ದಾರೆ, ನಾನು ಅವ್ರಿಗೆ ಹೇಳ್ತೀನಿ, ಅವ್ರಿಗೆ ಅವ್ರು ಮಾಡ್ತಾರೆ. ಖರ್ಚಾತ್ರ ಆಗಲಿ, ತೊಂದರೆ ಇಲ್ಲ. ಆದರೆ ಒಂದೇ ಕಂಡೀಷನ್, ಕಣ ಬಂದ ಮ್ಯಾಗ ನೌಕರಿ ವಾಪಸ್ ಹೋಗ್ತಿರಲ್ಲ? ಹೋಗ್ತಾರೆ ಸರ್. ದುಡ್ದು ತಿಂಗಳ ಆ ದುಡ್ಡು ವಾಪಸ್ ಕೊಡ್ಬೇಕು ನನಗೆ. ಓಕೆ ಸರ್. ಯಾಕಂದರೆ ಮಂದಿ ಕೊಟ್ಟಿರೋ ರೊಕ್ಕ ಅದು ನನಗೆ. ಹೌದು ಸರ್. ಹೌದು ಸರ್. ಗೊತ್ತಾಯ್ತಲ್ಲ, ಅದು ಮಾಡ್ಲಿಕ್ಕೆ ಆಗ್ತದ ನಿಮಗೆ? ಆ ಕಂಡೀಷನ್ ನೀವು ಒಪ್ಪದಾದ್ರೆ ನಾನು ಡಾಕ್ಟ್ರಿಗೆ ಹೇಳ್ತೇನೆ. ಅಲ್ಲ ಸರ್, ಇಲ್ದಿದ್ರೆ ಬ್ಯಾಡ್ ಬಿಡ್ರಿ, ನಿಮ್ಮ ಇಷ್ಟ, ನಿಮ್ಮ ದಾರಿ, ಏನಾರು ಮಾಡ್ತೀವಿ ಹೋಗ್ರಿ. ಏನು ಮಾಡ್ತೀರಿ ಸರ್? ಕೊಡ್ತೇನೆ, ಆದ್ರೆ ಅರ್ಧ ನಮ್ಮ ಫ್ಯಾಮಿಲಿ ಯೂಸ್ ಮಾಡ್ಕೊಂಡು ಅರ್ಧ ನಿಮಗೆ ಕೊಡ್ಬೋದು, ಆಗ್ಬೋದಲ್ಲ? ಚಾನ್ಸೇ ಇಲ್ಲ. ಹಂಗ ಸಂಬಳದ ರೊಕ್ಕ ಬಂದಾಗಲ್ಲ, ಅಗತ್ಯವಾಗಿ ಮಾಡ್ರಿ. ಅದಾಗ್ತದೆ. ಈಗ ನೀವು 20,000 ರೂಪಾಯಿ ದುಡಿದ್ರೆ 15,000 ರೂಪಾಯಿ ನೀವು ಕುಟುಂಬಕ್ಕೆ ಖರ್ಚು ಮಾಡಿರಿ, 5,000 ಕೊಡ್ರಿ, ಕೊಡ್ತಾ ಹೋಗಿ ಅಷ್ಟೇ. ಎಲ್ಲ ಸರಿ ಆದ್ಮ್ಯಾಗ ನಾನು ಹೇಳೋದು, ನಿಮಗೆ ನೌಕರಿ ಸಿಕ್ಕಿದ ಮೇಲೆ ನಾನು ಹೇಳೋದು. ನಾಳೆ ಮಾಡ್ರಿ ಅಂತ ನಾನು ಹೇಳಂಗಿಲ್ಲ. ಇದನ್ನ ಗೊತ್ತಾಯ್ತಲ್ಲ ನಿಮಗೆ? ಒಪ್ತೀರಿ ಅನ್ನೋದಕ್ಕೆ? ಹೋಗ್ತಾರೆ ಸರ್. ಹೋಗ್ತಾರೆ. ಇಲ್ಲದೆ ಇದ್ರೆ ಕ್ಯಾನ್ಸಲ್ ಇದು ಡೀಲ್ ಆಗ್ತದಾ? ನಿರಂಜನ್ ಆಗತ್ತಾ? ಹಂಗ ಡಾಕ್ಟರ್ ಹತ್ರ ಕಳಿಸ್ತೀನಿ. ಆಯ್ತಾ? ಓಕೆ ಸರ್. ಡಾಕ್ಟ್ರಿಗೆ ನಾನು ಮಾತಾಡ್ತೀನಿ, ಅರೇಂಜ್ ಮಾಡ್ತೀವಿ, ಟೆಸ್ಟ್ ಸ್ಟಾರ್ಟ್ ಆಗಲಿ. ಅದ್ರದ್ದು ಏನೇನಾಗತ್ತೆ ಅಂತ ನನಗೆ ರಿಪೋರ್ಟ್ ಹೇಳ್ತಾರೆ. ಇದು ರಿಪೇರಿ ಆಗ್ತದೆ ರಂಗನಾಥ್, ನರ ರಿಪೇರಿ ಮಾಡ್ಬೋದು, ಮಾಡಿದ್ರೆ ಅವ್ರಿಗೆ ಕಣ್ಣು ಬರ್ತದೆ ಅವ್ರಿಗೆ ನೋಡು ಅನ್ನೋದಾದರೆ ಮಾಡಿಸೋಣ. ಒಂದು ವೇಳೆ ಮೆಡಿಕಲಿ ಆಗೋಂಗಿಲ್ಲ ನೋಡೋದು, ನರ ಕಂಪ್ಲೀಟ್ ಡ್ಯಾಮೇಜ್ ಆಗೈತಿ, ನಾವೀಗ ಏನು ಮಾಡಿದ್ರು ಅದು ರಿಪೇರಿ ಆಗೋಂಗಿಲ್ಲಪ್ಪ ಅಂತಂದರೆ ನಾನೇನು ಮಾಡ್ಲಿಕ್ಕೆ ಬರಲ್ಲ. ಆಗ ನಮ್ಮ ಬ್ಯಾಡ್ ಲಕ್ ಅಂತ. ನಿಮ್ಮ ಬ್ಯಾಡ್ ಲಕ್ ಅಷ್ಟೇ, ಐ ಕಾಂಟ್ ಹೆಲ್ಪ್. ಓಕೆ, ನಾನು ಆಸೆ ಪಡೋದು ಸರಿ ಇರಲಿ ಅಂತ, ಬಟ್ ಅದು ಡಾಕ್ಟ್ರ್ ಹೇಳಿ. ಗೊತ್ತಾಯ್ತು? ಹಂಗೆ ಮಾಡೋಣ. ಈ ಕಂಡೀಷನ್ಗೆ ಒಪ್ಪಿದ್ದೀರಾ? ಒಪ್ಪಿದ್ದೇನೆ ಸರ್. ಹಾಂ, ಒಪ್ಪಿದ್ದೇನೆ. ಆಯ್ತಾ? ಇಷ್ಟೇ ಸಾಕಿ ಈ ಕೇಸಲ್ಲಿ, ಜಾಸ್ತಿ ಎಳೆಯೋದು ಬೇಡ, ಇದನ್ನು ಇಲ್ಲಿಗೆ ಸೆಟ್ಲ್ ಮಾಡಿಬಿಡೋಣ. ಹಾಂ, ಒಂದು ವಿರಾಮಕ್ಕೆ ಹೋಗ್ತೀನಿ. ಬಟ್ ಫಸ್ಟ್ ಟೈಮ್ ನಾನು ಐ ಆಮ್ ಕ್ಲೈಮಿಂಗ್ ಬ್ಯಾಕ್ ಆಫ್ ಮೈ ಮನಿ. ಇಟ್ ಈಸ್ ಮೈ ಮನಿ. ಇದು ನನ್ನ ದುಡ್ಡು. ನನ್ನ ದುಡ್ಡು ಅಂದರೆ ಜನದ ದುಡ್ಡು, ಜನದ ದುಡ್ಡು ಅಂದರೆ ನನ್ನ ದುಡ್ಡು. ಭಾಳ ಸಿಂಪಲ್ ನನ್ನ ಆರ್ಗ್ಯುಮೆಂಟ್. ಪುಕ್ಕಟ್ಟೆ ನಮಗೆ ಬಂದಿರಲ್ಲ ಈ ದುಡ್ಡು, ಹಾಗಾಗಿ ಐ ವಿಲ್ ಕ್ಲೈಮ್ ಬ್ಯಾಕ್ ಇನ್ ಮೇಲಿಂದ. ಯಾರ್ಯಾರಿಗೆ ಶಕ್ತಿ ಇದೆ ಅವ್ರು ಇಲ್ಲಿಂದ ಲಾಭ ಪಡ್ಕೊಳ್ಳೋದಾದರೆ, ಸಹಾಯ ಪಡೆಯೋದ್ರೆ ಅವ್ರು ವಾಪಸ್ ಕೊಡ್ಬೇಕು ಅದನ್ನು ಸರಿ ಆದಮೇಲೆ. ಇದೆಂಥ ನ್ಯಾಯ ಇಲ್ಲದೆ ಹೋದರೆ? ಪುಕ್ಕಟ್ಟೆ ಮಾಡಿದ್ರೆ ಈ ದೇಶದಲ್ಲಿ ಯಾವುದಕ್ಕೂ ಬೆಲೆ ಇರಲ್ಲ. ಬಟ್ ನಿರಂಜನ್ ಹತ್ರ ಒಳ್ಳೆ ಕೆಟ್ಟವರು ಅಂತ ನಾನು ಹೇಳ್ತಿಲ್ಲ, ಬಟ್ ಐ ಆಮ್ ಪುಟಿಂಗ್ ದ ಫಸ್ಟ್ ಟೈಮ್ ಎಕ್ಸ್ಪರಿಮೆಂಟಲ್ ಕಂಡೀಷನನ್ನು. ನೋಡೋಣ ಏನಾಗುತ್ತೆ ಅಂತ. ಲೆಟ್ ಮಿ ಸಿ. ಆಗತ್ತಾ?
ಓಕೆ ಡನ್ ಆಲ್ ರೈಟ್ ಆಗತ್ತೆ ಅನ್ಸತ್ತೆ. ನನಗೀಗ ನನ್ನ ಫಿಂಗರ್ಸನ್ನು ಕ್ರಾಸ್ ಇಟ್ಕೊಳ್ಳೋದು ಒಂದೇ ಒಂದು ವಿಚಾರದಲ್ಲಿ, ಭುಜಂಗ್ ಶೆಟ್ರು ನೋಡಲಿ ಅವರನ್ನು, ನೋಡ್ಬಿಟ್ಟು ಅಯ್ಯೋ ಇದು ಸಿಂಪಲ್ಲು ರಂಗನಾಥ್ ನಾರದ್ದು ರಿಪೇರಿ ಮಾಡಿದ್ರೆ ಬಂದ್ಬಿಡೋದು ಕಣ್ಣು ಅಂತ ಬಂದುಬಿಟ್ಲಿ ಅವ್ರಿಗೆ. ನನಗೆ ನನ್ನ ದುಡ್ಡು ಬರೋದು ಇಂಪಾರ್ಟೆಂಟ್ ಅಲ್ಲ, ಮೈ ಇಂಟ್ರೆಸ್ಟ್ ಈಸ್ ಕಣ್ಣು ಬರೋದು ಇಂಪಾರ್ಟೆಂಟ್.